ಇದ್ದಾರೆ. ಪವಿತ್ರ ಗೌಡ ನಿವಾಸದ ಕಡೆ ಪೊಲೀಸರು ತೆರಳುತ್ತಾ ಇದ್ದಾರೆ. ಒಂದು ಕಡೆ ತಮಿಳುನಾಡು, ಮತ್ತೊಂದು ಕಡೆ ಪವಿತ್ರ ಗೌಡ ನಿವಾಸ. ಇನ್ನುಳಿದಂತ 5 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಎಲ್ಲ 7 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತೆ ಇವತ್ತೇ. ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಂತ ದರ್ಶನ್ ಬ್ಯಾಕ್ ಟು ಜೈಲ್. ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಎನ್ನುವ ಮಾಹಿತಿ ಇದೆ, ಗೊತ್ತಿಲ್ಲ. ಇಟ್ ಇಸ್ ಅಪ್ ಟು ಕೋರ್ಟ್. ಎಸ್, ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಶೂಟಿಂಗ್ನ ಕಾರಣಕ್ಕಾಗಿ ನಟ ದರ್ಶನ್ ತಮಿಳುನಾಡಿಗೆ ತೆರಳಿದ್ದಾರೆ. ತಮಿಳುನಾಡಿನಲ್ಲಿರುವಂತಹ ದರ್ಶನ್ ಅವರಾಗೆ ವಾಪಸ್ ಬರ್ತಾರಾ, ಪೊಲೀಸರಿಗೆ ಶರಣಾಗ್ತಾರಾ, ಅಥವಾ ಪೊಲೀಸರೇ ದರ್ಶನ್ ಇದ್ದಂಥ ಜಾಗಕ್ಕೆ ಹೋಗಿ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತಾರಾ ಅಂತ ಇಡೀ ದೇಶ ಗಮನ ಸೆಳೆದಿರುವಂಥ ಪ್ರಕರಣ ಇದು. ಇಡೀ ದೇಶದ ಗಮನ ಸೆಳೆದಿದ್ದಂಥ ಪ್ರಕರಣ ಇದು. ಯಕಶ್ಚಿತ್ ಸೋಷಿಯಲ್ ಮೀಡಿಯಾದಲ್ಲಿ ಅವನೊಂದು ಅಶ್ಲೀಲ ಸಂದೇಶ ಕಳಿಸಿದೆ ಅನ್ನುವ ಕಾರಣಕ್ಕಾಗಿ ಅವನನ್ನು ಕೊಲೆ ಮಾಡುವ ಹಂತಕ್ಕೆ ತಲುಪಿ ಇವರಿಬ್ಬರೂ ಕೂಡ ಇನ್ನುಳಿದ ಆರೋಪಿಗಳನ್ನು ಸೇರಿಕೊಂಡಂತೆ ಏನೆಲ್ಲ ಅನುಭವಿಸಬೇಕು ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ದರ್ಶನ್ನ ಅಭಿಮಾನಿಗಳು ನಟಿ ಮಾಜಿ ಸಂಸದೆ ರಮ್ಯಾಗೂ ಕೂಡ ಇದೇ ರೀತಿಯ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ರು. ಕೆಟ್ಟ ಕೊಳಕ ಭಾಷೆಯಲ್ಲಿ, ರೇಣುಕಾ ಸ್ವಾಮಿ ಕಳಿಸಿದ ರೀತಿಯಲ್ಲಿಯೇ ನೇರವಾಗಿ ರಮ್ಯಾ ಬಂದು ದೂರು ಕೊಟ್ಟರು. ಇಂತಿಂಥ ಅಕೌಂಟ್ಗಳಿಂದ ಬಂದಿದೆ ಅಂತ ಹೇಳಿ ಅವರ ಮೇಲೆ ಕ್ರಮ ಆಗಿದೆ, ಅರೆಸ್ಟ್ ಆಗಿದೆ. ಬಟ್ ಉಗ್ರಲ್ಲಿ ಹೋಗೋದನ್ನು ಕೊಡ್ಲಿ ತಗೊಂಡ್ರು ಅಂತ ಹೇಳ್ತಾರಲ್ಲ, ಹಂಗೆ ಮಾಡಿದ್ದಕ್ಕೆ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ. ದರ್ಶನ್ ಕೇಸ್ನಲ್ಲೂ ಅಷ್ಟೇ. ಇನ್ನುಳಿದಂಥ ಯಾರೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಹಿಂಗೆ ಬಂದರೆ ಮಾಡಿದ್ದನ್ನೋ ಮಹಾರಾಯಿ ಅನ್ನೋದು ಸೂಕ್ತ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ಇವತ್ತೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿದೆ. ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಇದರ ಪ್ರಕಾರ ಏನೆಲ್ಲ ಹೈಲೈಟ್ಸ್ ಇದೆ ಅನ್ನೋದನ್ನು ನೋಡೋಣ. ಜೊತೆಗೆ ಇವತ್ತು ಈ ಇಬ್ಬರನ್ನೂ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಬಂಧನದ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ ಅಂತ. ದರ್ಶತ್, ಈಗಾಗಲೇ ಏನು ಹೈಕೋರ್ಟ್ ನೀಡಿದಂಥ ಜಾಮೀನು ಏನಿತ್ತು ಆ ಜಾಮೀನನ್ನು ರದ್ದು ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್. ರದ್ದು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೋಟ್ ಮಾಡಿದೆ. ಅಂದರೆ ಹೈಕೋರ್ಟ್ ನೀಡಿರುವಂಥ ಜಾಮೀನನ್ನು ಯಾವ ರೀತಿಯಾಗಿ ನೀಡಿದೆ ಅನ್ನೋದಕ್ಕೆ ಸಾಕಷ್ಟು ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ತಾಂತ್ರಿಕದಿಂದ ಸಾಕಷ್ಟು ಲೋಪದೋಷಗಳಿದೆ ಈ ಜಡ್ಜ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಅಂತ ಹೇಳಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಕೊಲೆ ಮಾಡಿರುವಂತಹ ಆರೋಪಿಗಳ ವಿರುದ್ಧ ಸಾಕ್ಷ್ಯಗಳನ್ನು ಸಾಕಷ್ಟು ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಉಲ್ಲೇಖವನ್ನು ಮಾಡಿ ಆತನ ಜಾಮೀನು, ಅಂದರೆ ಕೊಲೆ ಆರೋಪಿಗಳಿಗೆ ಏನು ಸಿಕ್ಕಿತ್ತು, ದರ್ಶನ್, ಪವಿತ್ರಗೌಡ ಮತ್ತು ಇತರ 5 ಜನ ಆರೋಪಿಗಳಿಗೆ ಸಿಕ್ಕಿದ್ದಂಥ ಜಾಮೀನನ್ನು ರದ್ದು ಮಾಡಿರುವಂಥದ್ದು. ಅದರ ಜೊತೆಗೆ ತತ್ಕ್ಷಣವಾಗಿ 7 ಜನ ಆರೋಪಿಗಳು ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸರೆಂಡರ್ ಆಗದೆ ಹೋದಲ್ಲಿ ಪೊಲೀಸರು ಅವ್ರನ್ನ ಹೋಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬಂಧನವನ್ನು ಮಾಡಿ ಅವ್ರನ್ನ ಜೈಲಿಗೆ ಬಿಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿಗಳ ವಿಚಾರಣೆಯನ್ನು ಶೀಘ್ರವಾಗಿ ಮಾಡಬೇಕು ಅಂತೇಳಿ ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಆದೇಶ ಹೊರಬಂದಿದ್ದ ಹಿನ್ನೆಲೆಯೇ ಪೊಲೀಸರು ಆಕ್ಟಿವ್ ಆಗಿರುವಂಥದ್ದು. ಈಗಾಗಲೇ ಪಶ್ಚಿಮ ವಿಭಾಗದ DCP ಆಗಿರುವಂಥ ಗಿರೀಶ್ ಅವರ ನೇತೃತ್ವದಲ್ಲಿ ACP ಚಂದನ್ ಹಾಗೂ ಕಾಮಾಕ್ಷಿಪಾಳ್ಯ ಪೊಲೀಸರು, ಅಂದರೆ ಆ ವಿಭಾಗದ ಪೊಲೀಸರು ಎಂದರೆ ಅವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಆದೇಶವನ್ನು ಯಾರೂ ಕೂಡ ಉಲ್ಲಂಘನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಯಾವುದೇ ಸಮಯಾವಕಾಶವನ್ನು ಆರೋಪಿಗಳ ಪರವಾಗಿ ಇದರಲ್ಲಿ ಕೇಳಲಿಕ್ಕೆ
ಅವಕಾಶಗಳು ಇರೋದಿಲ್ಲ. ಯಾಕಂತ ಹೇಳಿದರೆ ಇದು ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡುವಂಥ ಸಮಯ ಅಲ್ಲ. ಕೋರ್ಟ್ ನೀಡಿರುವಂಥ ಆದೇಶವನ್ನು ಪಾಲನೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಪೊಲೀಸರಿಗೂ ಕೂಡ ಕೋರ್ಟ್ ಡೈರೆಕ್ಷನನ್ನು ಕೊಟ್ಟಿರುವಂಥದ್ದು. ಅವರು ಬರಲಿಲ್ಲ ಅಂತ ಹೇಳಿದರೆ ಕೊಲೆ ಆರೋಪಿಯಾಗಿರುವ ದರ್ಶನ್, ಪವಿತ್ರಗೌಡ ಮತ್ತು ಇತರ 5 ಜನ ಆರೋಪಿಗಳಿಂದರೆ ಅವ್ರನ್ನ ಬಂಧಿಸಿ ಜೈಲಿಗೆ ಬಿಡಿ ಅಂತ. ಹೀಗಾಗಿ ಪೊಲೀಸರಿಗಾಗಲೇ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ RR ನಗರದಲ್ಲಿರುವಂಥ ಪವಿತ್ರಗೌಡ ಪ್ರಕರಣದ ಕೊಲೆ ಆರೋಪಿಯ ಪ್ರಮುಖ ಆರೋಪಿಗಳು A1 ಈಕೆ ಮನೆಯ ಬಳಿಗೆ RR ನಗರ ಪೊಲೀಸರು ಈಗಾಗಲೇ ಹೋಗಿರುವಂಥದ್ದು. RR ನಗರ ಇನ್ಸ್ಪೆಕ್ಟರ್ ಆಗಿರುವಂಥ ಶಿವಕುಮಾರ್ ಮತ್ತು ತಂಡ ಅವರ ಮನೆಗೆ ಹೋಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಮಾಹಿತಿಯನ್ನು ನೀಡಿ ತಕ್ಷಣ ಬಂದು ಸ್ಟೇಷನಲ್ಲಿ ಸರೆಂಡರ್ ಆಗಬೇಕು, ಬರಲಿಲ್ಲ ಅಂತೇಳಿ ಅವ್ರನ್ನ ಬಂಧನ ಮಾಡುವ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ದರ್ಶನ್ ಮನೆಗೂ ಕೂಡ ಪೊಲೀಸರು ಹೋಗಿದ್ದಾರೆ. ಆದರೆ ದರ್ಶನ್ ಈಗಾಗಲೇ ನೆನ್ನೆನೇ ಊರಿನಲ್ಲಿ ಇಲ್ಲ, ತಮಿಳುನಾಡು ಕಡೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥ. ಅದರಂತೆ ಉಳಿದ 5 ಜನ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು ಆರೋಪಿಗಳನ್ನು ಸರೆಂಡರ್ ಆಗದೆ ಹೋಗಲೇ ಬಂಧನ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನು ಕೂಡ ನಡೆಸ್ಕೊಂಡಿರುವಂಥದ್ದು ದಶರಥ್.